ಇದು ಲಚ್ಚ ಪರೋಟ ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಗೊತ್ತಾ? ಬನ್ನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. 1 ಬೌಲಿಗೆ 1 ಗ್ಲಾಸ್ ಆಗೋಷ್ಟು ಹಾಲು, ಅರ್ಧ ಸ್ಪೂನ್ ಸಕ್ಕರೆನ ಹಾಕಿ, ಹಾಗೆ 1 ಮೊಟ್ಟೆನ ಹೊಡೆದು ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ವಿಸ್ಕ್ ಮಾಡ್ತಾ ಇದ್ದೀನಿ. ಅದನ್ನ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಈಗ ಮಿಕ್ಸಿಂಗ್ ಬೌಲಿಗೆ ಅರ್ಧ ಕೆಜಿ ಆಗೋಷ್ಟು ಮೈದಾನ ಹಾಕಿ, ಅರ್ಧ ಸ್ಪೂನ್ ಉಪ್ಪನ್ನ ಹಾಕಿ, ವಿಸ್ಕ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಟೀ ಸ್ಪೂನ್ ಎಣ್ಣೆನ ಹಾಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಡೋ ಅನ್ನ ನಾನು 3 hours ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಆಫ್ಟರ್ 3 hours ಈ ರೀತಿ ಆಗಾಗಿರುತ್ತೆ. ನಾನು ಸಣ್ಣ ಸಣ್ಣ ಬಾಲ್ಸ್ ಅನ್ನ ಮಾಡಿ ಈ ರೀತಿ ಟ್ಯಾಪ್ ಮಾಡಿ ಲಟ್ಟಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬಹುದು. ನಂತರ 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದನ್ನು ಸುತ್ತಲೂ ಸ್ಪ್ರೆಡ್ ಮಾಡಿ ಸ್ಟ್ರೈಪ್ಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡ್ಕೊಂಡಿದ ನಂತರ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಪರೋಟ ರೀತಿಯಾಗಿ ರೋಲ್ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದು ಸೈಡಲ್ಲಿ ಇಟ್ಕೊಂಡಿದ ನಂತರ ಪರೋಟ ಶೇಪಿಗೆ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನಾನು ಈಗ ಇನ್ನೊಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ. ಇನ್ನೊಂದು ಬಾಲನ್ನು ತಗೊಂಡು ಅದನ್ನು ಕೈಯಲ್ಲೇ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಅಗೇನ್ ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡಿ ನೈಫಲ್ಲಿ ಇದನ್ನು ಈ ರೀತಿಯಾಗಿ ಮಾಡಿಕೊಂಡು ಮತ್ತೆ ರೋಲ್ ಮಾಡಿ ಪರೋಟ ರೀತಿಯಾಗಿ ಇಡಬೇಕಾಗುತ್ತೆ. ನೋಡಿ, ನಾನು ಈ ರೀತಿಯಾಗಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲಚ್ಚ ಪರೋಟವನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು, ಸ್ವಲ್ಪ ಮೀಡಿಯಮ್ ಥಿಕ್ಕಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇವಾಗ ನಾನು 2 ಪರೋಟಾಸ್ 2 ಲಚ್ಚ ಪರೋಟಾಸನ್ನು ಒತ್ಕೊಳ್ತಾ ಇದ್ದೀನಿ. ಇದನ್ನು ಒತ್ಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಟ್ರಾನ್ಸ್ಫರ್ ಮಾಡಿದ ನಂತರ ಹೀಟ್ ಮಾಡ್ಕೊಂಡಿರೋ ತವಾದ ಮೇಲೆ ಸುಡ್ತಾ ಇದ್ದೀನಿ. ಎರಡು ಸೈಡು ಫ್ಲಿಪ್ ಮಾಡಿ ಎಣ್ಣೆಯನ್ನು ಹಾಕಿ ಪರೋಟವನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೊಂದು ಪರೋಟವನ್ನು ಫ್ರೈ ಮಾಡ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಪರೋಟವನ್ನು ತವಾದ ಮೇಲೆ ಹಾಕಿ ಈ ರೀತಿಯಾಗಿ ಸ್ಕ್ವೀಸ್ ಮಾಡಿ ನಂತರ ಸರ್ವಿಂಗ್ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಲೇಯರ್ಸ್ ಅಮೇಝಿಂಗ್ ಆಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಈ ಲಚ್ಚ ಪರೋಟ. Lacha parota with avare kal kurma is ready now.